ಕಾಂತಾರವಾಸಿನಿಯನ್ನು ಕಾಣಬೇಕು ಎನ್ನುವಂತಹ ಉಲ್ಲಾಸದಿಂದ ಓಡೋಡಿ ವನಪ್ರದೇಶವನ್ನು ನಾನು ಸೇರಿಕೊಂಡೆ ಅಂತಾದರೆ ಆಶ್ಚರ್ಯವನ್ನೇ ನಾನು ಕಾಣುತ್ತಾ ಇದ್ದೇನಲ್ಲ. ಖಡ್ಗತರಣಿಂದಲೇ ತುಂಬಿ ತುಳುಕಬೇಕಾದಂತಹ ವನಪ್ರದೇಶವೆಂದು ಶತಕೋಟಿ ಭಾಸ್ಕರರ ಪ್ರಭೆಯಂತೆ ಜಾಜಲ್ಯಮಾನವಾಗಿ ಶೋಭಿಸ್ತಾ ಇದೆ. ಏನಾಶ್ಚರ್ಯವಪ್ಪ! ಒಂದಕ್ಕೊಂದು ವೈರವಾಗಿರಬೇಕಾದಂತಹ ಖಗ ಮೃಗ ಸಂಕುಲವೆಲ್ಲವೂ ಅತ್ತಿಂದಿತ್ತ ನಡೆದಾಡುತ್ತಾ ಇದೆ. ಇದೇನು ವೃಷಾಶ್ರಮವೇ ಅಲ್ಲ ಎನ್ನುವುದಕ್ಕೆ ನಮ್ಮ ಒಡೆಯ ಶುಂಭನ ಆಳ್ವಿಕೆ ಒಳಪಟ್ಟಂತಹ ಪ್ರದೇಶ ತಾನೇ ಇದು. ಯಾಕೆ ಹೀಗೆ? ಏನೋ ವಿಶೇಷತೆ ಇಲ್ಲಿ ನಡೆದಿದೆ ಎನ್ನುವುದೇ ಸತ್ಯ. ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೇನೆ. ಓಹೋ, ಇವಳಿಂದಲಾಗಿಯೇ ಇಂತಹ ಪ್ರಭೆ ಕಾಂತಾರಕ್ಕೆ ಬಂತು ಎನ್ನುವುದೇ ಸತ್ಯವಾಗಿದೆ. ಕಾಣಬಾರದೆ ಅಂಬರದಿಂದ ಕೆಳಗಿಳಿದಂತಹ ಚಿನ್ನದ ಉಯ್ಯಾಲೆ ಸಂಗೀತವನ್ನು ಹಾಡುತ್ತಾ ಒಬ್ಬಳಕ್ಕೆ ಬಾಳೆ. ಏನು ವಿಚಿತ್ರ ಲೀಲೆಯೋ, ನಾನು ಅರಿಯದಾದೆಯಪ್ಪ. ಈಕೆಯನ್ನು ದಿಟ್ಟಿಸಿ ನೋಡಿದೆ ಎಂದಾದರೆ ಮೃದು ಮಧುರ ಮಂದಹಾಸದ ಸುಪ್ರಸನ್ನ ವದನೆಯಾಗಿ ಅರುಣಾದರದ ರದನ ಪಂಕ್ತಿಯ ದೀಪ್ತಿಯಿಂದ ಒಪ್ಪಿ ನಯನ ಮನೋಹರೆಯಾಗಿ ರಾರಾಜಿಸುತ್ತಿರುವಂತಹ ದಿವ್ಯಮಂಗಳ ಸ್ವರೂಪೆಯನ್ನು ನಾನು ಕಾಣುತ್ತಾ ಇದ್ದೇನಲ್ಲ. ಈಕೆಯನ್ನು ಕಂಡಾಗ ಅಂತರಂಗದಲ್ಲಿ ಅಭಿಮಾನ, ಗೌರವ, ಭಕ್ತಿ ಉಕ್ಕೇರುತ್ತಾ ಇದೆ. ಆದರೆ ನಮ್ಮ ಒಡೆಯ ಸ್ಮರಣ ಸರಹದ್ದಿಗೆ ಒಳಗಾಗಿ ಕೆಟ್ಟನಲ್ಲ ಎನ್ನುವ ಹಾಗೆ ನಾನು ಯೋಚಿಸಿಕೊಳ್ಳುವುದು. ಶಿವ ಶಿವ ಈಕೆಯ ತಿಳಿಯದೀತಾಯಿತೆ. ಶಿವ ಶಿವ ನಮ್ಮ ಒಡೆಯ ಶುಂಭನಿಗೆ ಈಕೆ ಸಿಕ್ಕಿಯಾಳೆ, ಸಿಕ್ಕಿದರೂ ದಕ್ಷಿಯಾಳೆ. ಛೇ, ಶುಂಭನಂತಹ ವಿವೇಕಿಗಳು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಮಕ್ಕಳನ್ನು ಮರಿಮಕ್ಕಳನ್ನು ಪಡೆದಂತಹ ಶುಂಭನಿಂದ ಈ ವೃದ್ಧಾಪ್ಯದಲ್ಲಿ ಇಂತಹ ಬುದ್ಧಿ ನಮ್ಮ ಒಡೆಯರಿಗೆ ಯಾಕೆ ಬಂತು ಅಂತ ನನಗೆ ಅರ್ಥವಾಗುತ್ತಾ ಇಲ್ಲವಲ್ಲ. ಸಾಮಾನ್ಯ ತರುಣಿ ಎನ್ನುವ ಹಾಗೆ ಈಕೆಯನ್ನು ಭಾವಿಸಿಕೊಂಡನೆ. ಈಕೆ ಮಾನಿನಿ ಅಲ್ಲವಪ್ಪ, ಮಾನಿನಿ ಅಲ್ಲ. ಅಗಣಿತ ಸ್ತುತಿ ಪಾತ್ರಳಾಗಿ, ಗಣ ಜಗನ್ಮಯಳಾಗಿ, ವೇದಾಂತ ವೇದ್ಯೆಯಾಗಿ, ಮೂರು ಲೋಕವನ್ನು ತನ್ನ ಕುಕ್ಷೊಳಗಿರಿಸಿಕೊಂಡ ಮಹಾಮಾಯೆ ಎನ್ನುವುದರಲ್ಲಿ ಸಂಶಯವಿಲ್ಲವಪ್ಪ. ತಾನೇ ಬೆಳೆಸಿದಂತಹ ಅಸುರವಂಶವನ್ನು ನಮ್ಮ ಒಡೆಯ ಶುಂಭ ತನ್ನ ಕೈಯಾರೆ ಸರ್ವನಾಶ ಮಾಡುವುದಕ್ಕೆ ಹೊರಟನಲ್ಲ. ಇದು ಹೇಗಾಯಿತು? ಮಕ್ಕಳ ಆಟಿಕೆ ಆಗಿ ಹೋಯಿತು, ಮಕ್ಕಳ ಆಟಿಕೆ ಆಗಿ ಹೋಯಿತು. ನಾನೆಷ್ಟು ಚಿಂತಿಸಿದರೇನು ಪ್ರಯೋಜನ? ಆದರೆ ಅಪಾತ್ರನಾದ ನನಗೆ ಈ ಅಪ್ರಮೇಯಗಳನ್ನು ಕಾಣುವ ಸೌಭಾಗ್ಯ ಒದಗಿಸಿಕೊಟ್ಟನಲ್ಲ. ನಾನೇ ಧನ್ಯ. ಅಮ್ಮನಲ್ಲೆರಡು ಮಾತಾಡ್ಬೇಕು. ಅಮ್ಮ ಮಾತು ತಾಲಿಸಿ ಕೇಳುವ ಎನ್ನನ್ನು ಶುಂಭ ಪ್ರೀತಿ ಕಳುಗಿರುವ ನಿನ್ನನು ಬಯಸಿರುವ ಭೂತಳ ಮೂರು